ಎಲ್ಲರೂ ಸಿನಿಮಾ ವಿವರಣೆಯ ಬಗ್ಗೆ ಒಂದು ಚಾನೆಲ್ ಮಾಡಲು ಸೂಚಿಸುತ್ತಿದ್ದಾರೆ. ಅಷ್ಟಕ್ಕೂ ಸಿನಿಮಾ ವಿವರಣೆಯಲ್ಲಿ ಏನು ವಿಶೇಷ? ಮೂವಿ ಎಕ್ಸ್ಪ್ಲನೇಷನ್ ಒಂದು ಯೂಟ್ಯೂಬ್ ಚಾನೆಲ್ ಐಡಿಯಾ ಆಗಿದ್ದು, ಇದರಲ್ಲಿ ವೀಕ್ಷಣೆಗಳ ಕೊರತೆ ಅಥವಾ ವಿಷಯದ ಕೊರತೆ ಇರುವುದಿಲ್ಲ. ಈ ಚಾನೆಲ್ನಲ್ಲಿ ಸಣ್ಣ ಅಥವಾ ದೊಡ್ಡ ಎಲ್ಲಾ ರೀತಿಯ ಪ್ರೇಕ್ಷಕರು ಭಾಗವಹಿಸುತ್ತಾರೆ. ಅದಕ್ಕಾಗಿಯೇ ನೀವು ನಿಮ್ಮ ಗುರಿ ಪ್ರೇಕ್ಷಕರನ್ನು ಬಹಳ ಸುಲಭವಾಗಿ ಪಡೆಯುತ್ತೀರಿ. ಇಂದು ನಾನು ಕಡಿಮೆ ಶ್ರಮದಿಂದ ಮೂವಿ ಎಕ್ಸ್ಪ್ಲನೇಷನ್ ಶಾರ್ಟ್ಸ್ ಮಾಡುವುದು ಹೇಗೆ ಎಂದು ನಿಮಗೆ ಕಲಿಸಲಿದ್ದೇನೆ. ಆದ್ದರಿಂದ ಮೂಲತಃ ನಾನು ನಿಮಗೆ ಚೈನೀಸ್ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ಹಿಂದಿಗೆ ಅನುವಾದಿಸುವ ಮೂಲಕ ತೋರಿಸುತ್ತೇನೆ. ಮತ್ತು ಈ ಟ್ರಿಕ್ನೊಂದಿಗೆ ನೀವು ಯಾವುದೇ ಭಾಷೆಯ ವಿಡಿಯೋಗಳನ್ನು ಅನುವಾದಿಸಬಹುದು, ಅದು ಕೂಡ ಸಂಪೂರ್ಣವಾಗಿ ಉಚಿತ. ಆದರೆ ಅದಕ್ಕೂ ಮೊದಲು ಪೂರ್ವ ವೀಕ್ಷಣೆಯನ್ನು ವೀಕ್ಷಿಸಿ. एक 10 साल की बच्ची गहरी नींद में सो रही थी। तभी अचानक उसने देखा कि उसके बगल में एक अजीब खिलौना रखा है। जब उसने देखा कि साधारण खिलौने जीवित जानवरों में बदल गए हैं तो वह डर गई। उसने महसूस ನಾನು ಈ ವಿಡಿಯೋವನ್ನು 4 ಹಂತಗಳಾಗಿ ವಿಂಗಡಿಸಿದ್ದೇನೆ ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯು 100% ಉಚಿತವಾಗಿರುತ್ತದೆ. ಹಾಗಾದರೆ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡಿ. ಆದ್ದರಿಂದ ನಮ್ಮ ಮೊದಲ ಹೆಜ್ಜೆ ಚೈನೀಸ್ ವಿಡಿಯೋ. ಮೊದಲನೆಯದಾಗಿ ನಮಗೆ ಒಂದು ಚೈನೀಸ್ ಚಲನಚಿತ್ರ ವಿವರಣೆಯ ವಿಡಿಯೋ ಬೇಕು ಮತ್ತು ನಾವು ಅದನ್ನು ಹೋಯಾಚು ಚೈನೀಸ್ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಇಂದ ಡೌನ್ಲೋಡ್ ಮಾಡುತ್ತೇವೆ. ಚೀನಾದಲ್ಲಿ ಯೂಟ್ಯೂಬ್ ನಿಷೇಧಿಸಲ್ಪಟ್ಟಿರುವುದರಿಂದ ನಮಗೆ ಹಕ್ಕುಸ್ವಾಮ್ಯದ ಯಾವುದೇ ಅಪಾಯವಿರುವುದಿಲ್ಲ. ಮುಂದುವರಿಯುವ ಮೊದಲು ಈ ವಿಡಿಯೋದಲ್ಲಿ ಬಳಸಲಾದ ಎಲ್ಲಾ ಅಪ್ಲಿಕೇಶನ್ಗಳು ಮತ್ತು ಸಾಮಗ್ರಿಗಳು ನನ್ನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಕಂಡುಬರುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಮೊದಲು ನಾವು ಗೂಗಲ್ಗೆ ಹೋಗಿ ಇಂಗ್ಲಿಷ್ನಿಂದ ಚೈನೀಸ್ಗೆ ಸರ್ಚ್ ಮಾಡುತ್ತೇವೆ. ಇಲ್ಲಿ ನಾವು ಮೂವಿ ಎಕ್ಸ್ಪ್ಲೈನ್ ವಿಡಿಯೋ ಟೈಪ್ ಮಾಡಿ ನಂತರ ಚೈನೀಸ್ ಭಾಷೆಯನ್ನು ನಕಲಿಸುತ್ತೇವೆ. ಇದರ ನಂತರ ನಾವು ಯಾವುದೇ ವೆಬ್ ಅನ್ನು ಸಂಪರ್ಕಿಸುತ್ತೇವೆ ಮತ್ತು ಕ್ವಾಯ್ಶೋ ಅನ್ನು ತೆರೆಯುತ್ತೇವೆ. ಈಗ ನಮಗೆ ಬಹಳಷ್ಟು ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋಗಳು ಸಿಗುತ್ತವೆ. ಈಗ ನಾವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡುತ್ತೇವೆ. ನಾವು ತೆಗೆದುಹಾಕಬಹುದಾದ ಚೈನೀಸ್ ಶೀರ್ಷಿಕೆಯ ವಿಡಿಯೋವನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು ಎಂಬುದನ್ನು ನೆನಪಿಡಿ. ಈಗ ನಾವು ಶೇರ್ ಮೇಲೆ ಕ್ಲಿಕ್ ಮಾಡಿ ಅದರ ಲಿಂಕ್ ಅನ್ನು ನಕಲಿಸುತ್ತೇವೆ. ಈಗ ನೀವು ಹಿಂತಿರುಗಿ ನಿಮ್ಮ ವೆಬ್ ಅನ್ನು ಆಫ್ ಮಾಡಿ. ಈಗ ನಾವು ಪ್ಲೇಸ್ಟೋರ್ನಲ್ಲಿ ಕಾಯ್ ವಿಡಿಯೋ ಡೌನ್ಲೋಡರ್ ಅನ್ನು ಸರ್ಚ್ ಮಾಡುತ್ತೇವೆ ಮತ್ತು ಯಾವುದೇ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡುತ್ತೇವೆ. ನಂತರ ನಮ್ಮ ಲಿಂಕ್ ಅನ್ನು ಅದರಲ್ಲಿ ಅಂಟಿಸಿ ಮತ್ತು ಆ ವಿಡಿಯೋವನ್ನು ಡೌನ್ಲೋಡ್ ಮಾಡಿ. ಈಗ ನಾವು ಚೈನೀಸ್ ಭಾಷೆಯಲ್ಲಿದ್ದೇವೆ, ಆದ್ದರಿಂದ ನಾವು ಮೊದಲು ಈ ಪಠ್ಯವನ್ನು ಅನುವಾದಿಸಬೇಕಾಗಿದೆ. ನಾವು ಗೂಗಲ್ನಲ್ಲಿ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ವೆಬ್ಸೈಟ್ ಅನ್ನು ತೆರೆಯುತ್ತೇವೆ. ಈ ವೆಬ್ಸೈಟ್ ಪ್ರತಿದಿನ ನಿಮ್ಮ 3 ವಿಡಿಯೋಗಳನ್ನು ಅನುವಾದಿಸಬಹುದು. ನಂತರ ನಾವು ಉಚಿತ ಅನುವಾದ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಗೂಗಲ್ ಖಾತೆಗೆ ಲಾಗಿನ್ ಮಾಡಿ. ನಂತರ ನಾವು ಟ್ರಾನ್ಸ್ಲೇಟ್ ನಿಮ್ಮ ಮೊದಲ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ನಿಮ್ಮ ಫೋಲ್ಡರ್ ಅನ್ನು ಆಯ್ಕೆ ಮಾಡಿ. ನಂತರ ನಾವು ನಿಮ್ಮ ಚೈನೀಸ್ ಭಾಷೆಯನ್ನು ಆಯ್ಕೆ ಮಾಡುತ್ತೇವೆ ಮತ್ತು ನಂತರ ಈ ಫೋಲ್ಡರ್ ಕೆಲವು ಸೆಕೆಂಡುಗಳಲ್ಲಿ ಅಪ್ಲೋಡ್ ಆಗುತ್ತದೆ. ನಂತರ ನಾವು ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಈ ಫೋಲ್ಡರ್ ಕೆಲವು ಸೆಕೆಂಡುಗಳಲ್ಲಿ ಅಪ್ಲೋಡ್ ಆಗುತ್ತದೆ. ನಂತರ ನಾವು ಸೆಲೆಕ್ಟ್ ಯುವರ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ನಿಮ್ಮ ಫೋಲ್ಡರ್ ಅನ್ನು ಆಯ್ಕೆ ಮಾಡುತ್ತೇವೆ. ಈಗ ನಮ್ಮ ಬಳಿ ವಿಡಿಯೋ ಮತ್ತು ಪ್ರತಿಲಿಪಿ ಇದೆ. ಈಗ ನಾವು ನಮ್ಮ 3ನೇ ಹಂತಕ್ಕೆ ಹೋಗುತ್ತೇವೆ, ಅದು ಧ್ವನಿಮುದ್ರಿಕೆ. ಈಗ ನೀವು ಅದರಲ್ಲಿ ನಿಮ್ಮ ಧ್ವನಿಯನ್ನು ಸಹ ಬಳಸಬಹುದು. ಆದರೆ ನಾನು ಇಲ್ಲಿ ಐಎ ಧ್ವನಿಯನ್ನು ಬಳಸುತ್ತೇನೆ ಮತ್ತು ಐಎ ಧ್ವನಿಗಾಗಿ ನಾವು 11 ಲ್ಯಾಬ್ಗಳನ್ನು ಬಳಸುತ್ತೇವೆ. ನನ್ನನ್ನು ನಂಬಿ 11 ಲ್ಯಾಬ್ಗಳು ಇನ್ನೂ ಉಚಿತ. ತಾತ್ಕಾಲಿಕ ಮೇಲ್ ಮೂಲಕ ಲಾಗಿನ್ ಆಗುವ ಮೂಲಕ ನೀವು ಅದನ್ನು ಅನಿಯಮಿತ ಬಾರಿ ಬಳಸಬಹುದು. ಹಾಗಾಗಿ ಮೊದಲು ನಾವು 11 ಲ್ಯಾಬ್ಗಳನ್ನು ತೆರೆಯುತ್ತೇವೆ ಮತ್ತು ತಾತ್ಕಾಲಿಕ ಮೇಲ್ನೊಂದಿಗೆ ಲಾಗಿನ್ ಆಗುತ್ತೇವೆ. ಈಗ ನಾನು ನಿಮಗೆ ಲಾಗಿನ್ ಪ್ರಕ್ರಿಯೆಯನ್ನು ತೋರಿಸಲು ಸಾಧ್ಯವಿಲ್ಲ. ಲಾಗಿನ್ ಆದ ನಂತರ ನೀವು ನೋಡಬಹುದು ನನ್ನ ಬಳಿ 10,000 ಪದಗಳು ಉಚಿತವಾಗಿವೆ. ಹಾಗಾಗಿ ಈಗ ನಾನು ನನ್ನ ಪ್ರತಿಲೇಖನವನ್ನು ಇಲ್ಲಿ ಅಂಟಿಸಿ ಐಎ ಧ್ವನಿಯನ್ನು ರಚಿಸುತ್ತೇನೆ. ನಮ್ಮ ಕೊನೆಯ ಹಂತಕ್ಕೆ ಹೋಗುತ್ತಿದ್ದೇವೆ, ಅದು ಸಂಪಾದನೆ. ಇದಕ್ಕಾಗಿ ನೀವು ಯಾವುದೇ ಅಪ್ಲಿಕೇಶನ್ ಅನ್ನು ಬಳಸಬಹುದು, ಆದರೆ ನಾನು ಇನ್ಶಾಟ್ ಅನ್ನು ಬಳಸುತ್ತೇನೆ. ಮೊದಲು ನಾವು ಹೊಸ ಪ್ರಾಜೆಕ್ಟ್ ಅನ್ನು ತೆರೆಯುತ್ತೇವೆ ಮತ್ತು ಆ ಚೈನೀಸ್ ವಿಡಿಯೋವನ್ನು ಆಮದು ಮಾಡಿಕೊಳ್ಳುತ್ತೇವೆ. ನಂತರ ನಾವು ಕ್ಯಾನ್ವಾಸ್ನಲ್ಲಿ 916 ಅನ್ನು ಆಯ್ಕೆ ಮಾಡುತ್ತೇವೆ ಮತ್ತು ವಿಡಿಯೋದಲ್ಲಿನ ಚೈನೀಸ್ ಶೀರ್ಷಿಕೆಗಳನ್ನು ಕ್ರಾಪ್ ಮಾಡುತ್ತೇವೆ. ನಂತರ ನಾವು ನಮ್ಮ 11 ಲ್ಯಾಬ್ಸ್ ಧ್ವನಿಯನ್ನು ಆಮದು ಮಾಡಿಕೊಳ್ಳುತ್ತೇವೆ ಮತ್ತು ಈ ಚೈನೀಸ್ ವಿಡಿಯೋವನ್ನು ಮ್ಯೂಟ್ ಮಾಡುತ್ತೇವೆ. ಈಗ ನಾವು ಈ ಚಲನಚಿತ್ರ ದೃಶ್ಯಕ್ಕೆ ಸಂಬಂಧಿಸಿದ ಉತ್ತಮ ಪಠ್ಯ ಶೀರ್ಷಿಕೆಯನ್ನು ಸೇರಿಸುತ್ತೇವೆ ಮತ್ತು ನಂತರ ಅದನ್ನು ರಫ್ತು ಮಾಡುತ್ತೇವೆ. ಈಗ ನಮ್ಮ ವಿಡಿಯೋವನ್ನು ಯಾವುದೇ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಅಪ್ಲೋಡ್ ಮಾಡಲು ಸಿದ್ಧವಾಗಿದೆ. ವಿಡಿಯೋ ಮಾಡುವುದು ಸಾಕಾಗುವುದಿಲ್ಲ, ಅದನ್ನು ವೈರಲ್ ಮಾಡಲು ಪ್ರಮುಖ ವಿಷಯವೆಂದರೆ ಸ್ಥಿರತೆ. ಯೂಟ್ಯೂಬ್ನಲ್ಲಿ ಬೆಳೆಯಲು ನೀವು ಸ್ಥಿರತೆಯನ್ನು ನಿರ್ಮಿಸಬೇಕು. ನೀವು ಯಶಸ್ವಿ ಯೂಟ್ಯೂಬರ್ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಇಲ್ಲಿಗೆ ತಲುಪಿದ್ದರೆ ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ಗೆ ಚಂದಾದಾರರಾಗಿ.